ಹೆಸರು ಹೇಳಿದ್ನಲ್ಲ ಅಂತ. ನಿಮ್ಮ ಅವನ ಹೆಸರು ಹೇಳಿದ್ನಲ್ಲ ಅಂತ. ನಮ್ಮೂರು ಯಾವ್ದು ಗೊತ್ತಾ? ಒಡಸ್ಕೊಳ್ಳಿ ಅಂತ. ಏಯ್ ಬರಂಗಿಲ್ಲ. ಯಾಕೆ ಕಳ್ತನ ಮಾಡ್ತೀರಿ? ಯಾಕೆ ಕಳ್ತನ ಮಾಡ್ತೀಯಾ? ಸರ್ ಮಾಡಕ್ಕೆ ಏನು ಕೆಲಸ ಇಲ್ಲ ಸರ್, ಅದಕ್ಕೆ ಕಳ್ತನ ಮಾಡ್ತೀನಿ ಸರ್. ಕಳ್ತನ ಯಾಕಪ್ಪ ಮಾಡ್ತೀಯಾ? ಮಾಡಕ್ಕೆ ಏನು ಕೆಲಸ ಇಲ್ವಲ್ಲ ಸರ್. ಕೆಲ್ಸ ಯಾಕೋ ಇಲ್ಲ? ಕಳ್ತನ ಮಾಡ್ತಿದ್ದೀನಲ್ಲ ಸರ್. ಕಳ್ತನ ಯಾಕೋ ಮಾಡ್ತಾ ಇದ್ಯಾ? ಕೆಲಸ ಇಲ್ವಲ್ಲ ಸರ್. ಯಾವ ನೀವು ಹೇಳಿದ್ ಹೇಳಿ ಸಾಯ್ತಾನಲ್ಲ ಇವನು. ಏನ್ರಿ ಮಾಡಿದ ನೀನು? ಏನ್ ಮಾಡಿದ ನೀನು ನನ್ನ ಮಗ? ಹೇಳ್ತೀನಿ ಬನ್ನಿ ಅವನೇ ಹೇಳ್ತಾನೆ ಸರ್. ಸರ್ ನೀವು ಹೇಳಿ ಸರ್. ಯಾವ ಊರಪ್ಪೆ? ಇಲ್ಲೇ ಮೂನಂನಹಳ್ಳಿ ಸರ್ಕಲ್ ಸರ್. ಮುಚ್ಕೊಂಡಿರ್ಬೇಕು. ವಿಧಾನಸೌಧದ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಈ ಸಗಣಿ. ಬಹಳ ಅದ್ಭುತವಾಗಿ ಕಾಪಾಡ್ಕೋಬೇಕು. ಅಲ್ಲಿ ಕ್ಲೀನ್ಲಿನೆಸ್ ಇಂದ ಹಿಡಿದು ಎಲ್ಲ ಟೂರಿಸಂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮನ್ನ ಹುಡುಕೊಂಡು ಇಲ್ಲಿ ಅದನ್ನೆಲ್ಲ ನೋಡೋಕ್ಕೆ ಜನ ಬರೋದಿದೆಯಲ್ಲ, ಅದು ಬಹಳ ಖುಷಿ. ಅದು ಬಹಳ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಹಂಗಾಗಿ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿನೂ ಆಗುತ್ತೆ. ಸೊ ಅದ್ರ ಕಡೆಗೂ ಎಲ್ಲರೂ ಫೋಕಸ್ ಮಾಡೋಣ. ನಮ್ಮ ಈ ಒಂದು ಅದು ಉತ್ತರ ಕರ್ನಾಟಕದ ದಕ್ಷಿಣ ಪಥೇಶ್ವರ ಅನಿಸಿಕೊಂಡಿರುವಂತ ಇಂಬಡಿ ಪುಲಕೇಶಿ ಅವರ ಒಂದು ಚಿತ್ರವನ್ನ ನಾವು ತೆಗಿತೀವಿ. ಅದಕ್ಕೆ ಸಹಕಾರವಾಗಿ ನಮ್ಮ ಭೀಮಸೇನ್ ಚಿಮನಕಟ್ಟಿ ಅವರು ನನ್ನ ಜೊತೆಗೆ ಇರ್ತಾರೆ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಹೇಳ್ತೀನಿ. ಸುಬಿ ಬೆಳೆಸಿದಲ್ಲ, ಬೆಳೆದಿದ್ದು ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ಹೊಡಿತೀನಿ ಸುಬಿ. ಯಾವ ನಿಯತ್ತಾಗಿ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗಿ ನೋಡಬಾರ್ದು. ಅಂಡ್ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ.